ಕರ್ನಾಟಕದಲ್ಲಿ ಪಾಕಿಸ್ತಾನ ಸಂಪರ್ಕದಲ್ಲಿ ಇದ್ದಂತಹ ಒಬ್ಬ ಕ್ರಿಮಿನಲ್ ಈಗ ಅಂಧರಾಗಿದ್ದಾನೆ. ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಘಟನೆ ಇದು. ದೊಡ್ಡಬಳ್ಳಾಪುರದಲ್ಲಿ ಪಾಕಿನ ಸಂಪರ್ಕದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಈಗ ಅಂಧರಾಗಿದ್ದಾನೆ. ದೊಡ್ಡಬಳ್ಳಾಪುರದಲ್ಲಿ ಪಾಕ್ ಸಂಪರ್ಕ ಹೊಂದಿದ್ದಂತಹ ವ್ಯಕ್ತಿ ಈಗ ಅಂಧರಾಗಿದ್ದಾನೆ. ಇಸ್ಲಾಂಪುರದ ಸೈಯದ್ ಅಬೂಬಕರ್ ಈಗ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಇಸ್ಲಾಂಪುರ್ನಲ್ಲಿ ನಡೆದಂತಹ ಘಟನೆ ಇದು. ಪಾಕಿಸ್ತಾನದವರ ಜೊತೆ ಸಂಪರ್ಕದಲ್ಲಿದ್ದಂತಹ ಅಬೂಬಕರ್ ಉಗ್ರರ ಜೊತೆ ಇನ್ಸ್ಟಾ ಮೂಲಕ ಅಬೂಬಕರ್ ಸಂಪರ್ಕವನ್ನು ಮಾಡಿದಾನಂತೆ. ಪಾಕ್ನ ಶಜಾದ್ ಬುಟ್ಟಿ ನೆಟ್ವರ್ಕ್ ಗ್ಯಾಂಗಿನ ಇನ್ಸ್ಟಾ ಅಕೌಂಟ್ ಅದು. ದೊಡ್ಡ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಹಣವನ್ನು ವಸೂಲು ಮಾಡಿದ್ದಾನೆ. ಹಣ ವಸೂಲು ಮಾಡುವುದಲ್ಲದೆ ಇನ್ನಿತರ ಚಟುವಟಿಕೆಗಳನ್ನು ನಡೆಸಿದ್ದಾನೆ. ಇದೇ ಈ ಗ್ಯಾಂಗಿನ ಕೃತ್ಯ ಆಗಿದೆ. ಖತರ್ನಾಕ್ ಗ್ಯಾಂಗಿನ ಜೊತೆ ಸಂಪರ್ಕವನ್ನು ಹೊಂದಿರುವಂತಹ ವ್ಯಕ್ತಿ ಸೈಯದ್. ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕದಲ್ಲಿ ಪಾಕಿಸ್ತಾನದ ಸಂಪರ್ಕವನ್ನು ಹೊಂದಿರುವಂತಹ ವ್ಯಕ್ತಿ ಈಗ ಅಂಧರಾಗಿದ್ದಾನೆ. ಪಾಕಿಸ್ತಾನದ ಜೊತೆ ಸಂಪರ್ಕವನ್ನು ಹೊಂದಿದಂತಹ ವ್ಯಕ್ತಿ ಸೈಯದ್. ದೊಡ್ಡಬಳ್ಳಾಪುರದ ಇಸ್ಲಾಂಪುರದ ಸೈಯದ್ ಅನ್ನುವಂತಹ ವ್ಯಕ್ತಿ ಪಾಕಿಸ್ತಾನದ ಕೆಲ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟನ್ನು ಹೊಂದಿದ್ದಾನೆ ಅನ್ನುವಂತಹ ವಿಚಾರಗಳು ಕೇಳಿಬರ್ತಾ ಇದೆ. ಫೋಟೋಲ್ಲಿ ಏನು ನೋಡ್ತಾ ಇದ್ದಿರಲ್ಲ, ಆತನೇ ಸೈಯದ್ ಅಬೂಬಕರ್, ಬಂಧಿತ ಆರೋಪಿ. ಇನ್ಸ್ಟಾಗ್ರಾಮ್ ಮೂಲಕ ಪಾಕಿಸ್ತಾನದ ಸಂಘಟನೆಯ ಜೊತೆಗೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡಿದ್ದಾನೆ. ಉಗ್ರರ ಜೊತೆ ಇನ್ಸ್ಟಾಗ್ರಾಮ್ ಮೂಲಕ ಕನ್ವರ್ಸೇಷನ್ನ ಮಾಡಿದ್ದಾನೆ. ಪಾಕ್ ಶಜಾದ್ ಬುಟ್ಟಿ ನೆಟ್ವರ್ಕ್ ಗ್ಯಾಂಗಿನ ಇನ್ಸ್ಟಾ ಅಕೌಂಟ್ ಜೊತೆ ಚಾಟನ್ನು ಮಾಡಿದ್ದಾನೆ. ದೊಡ್ಡ ಉದ್ಯಮಿಗಳನ್ನು ಬೆದರಿಸಿ ಹಣವನ್ನು ವಸೂಲು ಮಾಡಿದ್ದಾನೆ. ಇದೇ ಅವರ ಕಸುಬಾಗಿತ್ತು. AC ರಿಪೇರಿ ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದ ಈ ಸೈಯದ್ ಅಬೂಬಕರ್ ಬೆಂಗಳೂರಿನ ಮಸೀದಿಯಲ್ಲಿ ಪಾಠ ಮಾಡುತ್ತಿದ್ದಂತಹ ಆರೋಪಿ. ಪಾಠವನ್ನು ಕೂಡ ಮಾಡುತ್ತಿದ್ದಂತೆ ಬೆಂಗಳೂರು ಮಸೀದಿಯಲ್ಲಿ. ಪಾಕಿಸ್ತಾನದ ಈ ಖತರ್ನಾಕ್ ಗ್ಯಾಂಗ್ ಜೊತೆ ಕಾಂಟ್ಯಾಕ್ಟನ್ನು ಸಂಪರ್ಕವನ್ನು ಹೊಂದಿದ್ದ. ಆಧಾರ್ ಕಾರ್ಡಿನಿಂದ ಅಕೌಂಟ್ಗೆ ಸೈಯದ್ ಲಾಗಿನ್ ಆಗಿದ್ದ. 2 ವರ್ಷಗಳಿಂದ ಪಾಕಿಸ್ತಾನ್ ಗ್ಯಾಂಗ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಅದು ಈಗ ಬೆಳಕಿಗೆ ಬಂದಿದೆ. ಏನೇ ಇದ್ದರೂ ಇನ್ಸ್ಟಾ ಮೂಲಕ ಸೈಯದ್ ಜೊತೆ ಕೆಲಸವನ್ನು ಅವರು ಮಾಡಿಸ್ತಿದ್ರಂತೆ. ಗ್ಯಾಂಗ್ ಹೇಳದಂತೆ ಕೇರಳ ಮತ್ತು ದೆಹಲಿಯಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡಿದ್ದ ಈ ಸೈಯದ್. CIC ಹಾಗೂ IB ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಈತನನ್ನು ಬಂಧಿಸಲಾಗಿದೆ. ದೊಡ್ಡಬಳ್ಳಾಪುರದ ಮನೆಯಲ್ಲಿದ್ದಂತಹ ವೇಳೆ ಖಾಕಿ ಈತನನ್ನು ಅರೆಸ್ಟ್ ಮಾಡಿದೆ. ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಏನು ಸೈಯದ್ ಅಬೂಬ್ ಅನ್ನೋ ಒಂದು ಆರೋಪಿನ ಏನು ಸೆಂಟ್ರಲ್ ಬ್ಯೂರೋ ಇಂದ ಬಂದಂತ ಮಾಹಿತಿ ಮೇರೆಗೆ ಇಲ್ಲೇ ದೊಡ್ಡಬಳ್ಳಾಪುರ ನಗರ ಪ್ರಾಂತ್ಯದಲ್ಲಿ ಒಂದು ವಾಸಿಯಾಗಿದ್ದಂತ ಸೈಯದ್ ಅಬೂಬ್ ಅನ್ನೋ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ. ಕಾರಣ ಏನಪ್ಪಾ ಇದು ಅಂತಂದ್ರೆ ಸೆಂಟ್ರಲ್ ಕಡೆಯಿಂದ ಬಂದಂತ ಮಾಹಿತಿ ಮೇರೆಗೆ ಇದು ಕಾರ್ಯಾಚರಣೆ ನಡೆದಿದೆ ಅನ್ನೋ ಮಾಹಿತಿ. ಏನು ಬುಟ್ಟಿ ಸಾಜಾದ್ ಬುಟ್ಟಿ ಅನ್ನೋ ಒಂದು ತಂಡ ಅಥವಾ ಒಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೆ ಒಳಪಟ್ಟಂತ ಒಂದು ಗ್ಯಾಂಗ್ ಇಂದ ಇವನು ಸೈಯದ್ ಅಬೂಬ್ ಅನ್ನೋನ್ನ ಅವನ ಸಂಪರ್ಕಕ್ಕೆ ತೆಗೆದುಕೊಂಡು ಅವ್ರಿಗೆ ಏನೋ ಅಂಶಗಳು ಒಡ್ಡಿ ಅವನಿಂದ ಮಾಹಿತಿ ಪಡ್ಕೊಳ್ಳೋದು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಬಂಡವಾಳಶಾಹಿಗಳು ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿಂದ ವಸೂಲಿ ದಂಧೆಯಲ್ಲಿ ತೊಡಗಿದ್ದಂತ ವ್ಯಕ್ತಿ ಈತ ಅನ್ನೋದು ಇತ್ತೀಚೆಗೆ ನಮಗೆ ತಿಳಿದಿರುವಂತ ಮಾಹಿತಿ. ಇದು ತನಿಖೆ ನಡೆದ ನಂತರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಪ್ರಕರಣ ಕಾಯ್ದು ನೋಡೋ ತರ ಇದೆ. ಅಷ್ಟೇ ಅಲ್ಲದೆ ದೊಡ್ಡಬಳ್ಳಾಪುರದಲ್ಲಿ ಇದು ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಈಗ ಆಲ್ರೆಡಿ ಈ ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ಗಳು ಇಲ್ಲಿ ಮೆಲುಕು ಹಾಕ್ಬೋದು, ಅದರ ವಿಚಾರ ಬೇಡ. ಇದು ಪ್ರಕರಣ ಬೆಳಕಿಗೆ ಬಂದ ನಂತರ ಅವೆಲ್ಲವನ್ನು ಸೋರ್ಸ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ಬೋದು. ಏನು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಮು ಮತ್ತಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ರಾಮು ಏನು ಹೇಳಿದ್ದಾರೆ ಅನ್ನುವಂಥದ್ದು ಕೇಳ್ಕೊಂಬರೋಣ. ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತ ಘಟನೆಗೆ ದೊಡ್ಡಬಳ್ಳಾಪುರ ನಗರ ಸಾಕ್ಷಿಯಾಗಿರುವಂತದ್ದು. ಬಹುತೇಕ ಇಸ್ಲಾಂಪುರ ಅನ್ನುವಂತ ಏನು ದೊಡ್ಡಬಳ್ಳಾಪುರ ನಗರದ
ಭಾಗದಲ್ಲಿ ಅಬೂಬಕರ್ ಅನ್ನುವಂತ ವ್ಯಕ್ತಿಯನ್ನ ಒಂದು ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಬಂಧನ ಮಾಡಿರುವಂತದ್ದು. ಈತ ಪಾಕಿಸ್ತಾನಿ ಮೂಲದ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕ ಹೊಂದಿದ್ದ, ಮತ್ತೆ ಇಲ್ಲಿನ ಭಾಗದ ಉದ್ಯಮಿಗಳು ಮತ್ತೆ ಹಣವಂತರನ್ನ ಬೆದರಿಸಿ ಹಣ ಮಾಡುವಂತ ನಿಟ್ಟಿನಲ್ಲಿ ಈತ ಮುಂದಾಗಿದ್ದ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರಗಳಿಗೆ ದೊಡ್ಡಬಳ್ಳಾಪುರ ನಗರ ಸಾಕ್ಷಿಯಾಗಿದ್ರು ಸಹಿತ ಒಂದು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ಪೊಲೀಸರು ಎಡೆಮರೆ ಕಟ್ಟುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈ ಒಂದು ದೊಡ್ಡ ಪಾಕಿಸ್ತಾನ ಮತ್ತೆ ಇಂಡಿಯಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಈ ಒಂದು ವಿಚಾರಕ್ಕೆ ಈ ಒಂದು ದೊಡ್ಡಬಳ್ಳಾಪುರ ನಗರ ಸಾಕ್ಷಿಯಾಗಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಒಂದು ಆಯಾಮಗಳಲ್ಲಿ ಸಿದ್ಧತೆ ಮಾಡಿಕೊಂಡಂತ ಉಗ್ರ ಸಂಘಟನೆಯ ಜೊತೆ ನಂಟು ಹೊಂದಿದಂತ ವ್ಯಕ್ತಿಯನ್ನ ಬಂಧಿಸುವಲ್ಲಿ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಯಶಸ್ವಿಯಾಗಿರುವಂತರು. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರ ರೂಪಿಸಲು ಸಿದ್ಧ ಆಗಿದ್ದಂತ ವ್ಯಕ್ತಿಯನ್ನ ಬಂಧಿಸಿ ಪಾರಪ್ಪನಗರ ಜೈಲಿನಲ್ಲಿ ಮುದ್ದೆ ಮುರಿಯಲು ಕಳಿಸಿರುವಂತಹ ದೊಡ್ಡಬಳ್ಳಾಪುರ ಪೊಲೀಸರಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ದ ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನ ಒಳಪಡಿಸಿ ಜೈಲಿಗೆ ಅಟ್ಟಿರುವಂತಹ ಪೊಲೀಸರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ದೊಡ್ಡಬಳ್ಳಾಪುರ ನಗರಕ್ಕೆ ಒಂದು ವಿಮುಕ್ತಿ ಸಿಕ್ಕಂತಾಗಿದೆ. ಹೊಸಕೋಟೆಯಿಂದ ರಾಮು, ಅಶ್ವವೇಗ ನ್ಯೂಸ್, ದೊಡ್ಡಬಳ್ಳಾಪುರ.